ನಿಮ್ಮೆಲ್ರಿಗೋಸ್ಕರ ಮಾವಿನಕಾಯಿ ಸಾಸ್ಮಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಖುಷಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಕಿಚನಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ರೆ, ನಾನಿವತ್ತು ಒಂದು ಕುಕಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ರಿಗೋಸ್ಕರ ಮಾವಿನಕಾಯಿ ಸಾಸ್ಮಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಸೊ ಇವತ್ತು ಮಾವಿನಕಾಯಿ ಸಾಸ್ಮಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮಾವಿನಕಾಯಿ ಬೇಕಾಗುತ್ತೆ. ಈ ಚಿಕ್ಕ ಚಿಕ್ಕ ಮಾವಿನಕಾಯಿಗಳು ತುಂಬ ಸ್ವೀಟ್ ಆಗಿರುತ್ತೆ, ಸೊ ಅದು ಚೆನ್ನಾಗಿರುತ್ತೆ. ಆಮೇಲೆ ಹುಣಸೆ ಹಣ್ಣು, ಇನ್ ಕೇಸ್ ನಿಮ್ಮ ಮಾವಿನ ಹಣ್ಣು ಸ್ವೀಟ್ ಆಗಿದ್ದರೆ ನೀವು ಹುಣಸೆ ಹಣ್ಣು ಯೂಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹುಳಿ ತರ್ಬೋದು. ಇಲ್ಲ ಅಂದರೆ ಅದು ಹುಳಿ ಇದ್ದರೆ ನೀವು ಬೆಲ್ಲ ತೊಗೊಂಡು ಬಂದು ಅದನ್ನ ಯೂಸ್ ಮಾಡ್ಬೋದು. ಆಮೇಲೆ ಕಾಯಿ ತುರಿ ಬೇಕಾಗುತ್ತೆ, ಕರಿಬೇವು, ಹಿಂಗಿದ್ರೆ ಹಿಂಗು, ಸಾಸಿವೆ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ. ಒಂದು 10 ನಿಮಿಷದಲ್ಲಿ ಟಕ್ ಅಂತ ಮಾಡ್ಕೊಳ್ಬೋದಾಗಿರೋವಂಥ ಒಂದು ರೆಸಿಪಿ. ಸೊ ನನಗೆ ಈ ರೆಸಿಪಿ ಬಗ್ಗೆ ಹೇಳಬೇಕು ಅಂದರೆ ಪ್ರಾಬಬ್ಲಿ ನನಗಿದನ್ನ ಇಂಟ್ರಡ್ಯೂಸ್ ಮಾಡಿದ್ದು ಅಜ್ಜಿ. ಸೊ ಮನೆಯಲ್ಲಿ ಕೆಲವೊಂದು ಸತಿ ಏನೂ ಇಲ್ಲ, ನಾನು ಲೇಟಾಗಿ ಮನೆಗೆ ಹೋದಾಗ ಏನಾದರೂ ತಿನ್ನಬೇಕು ಅಂತಂದಾಗ ಸಮ್ಮರ್ ಸೀಸನಲ್ಲಿ ಮನೇಲಿ ಏನಿಲ್ಲ ಅಂದರೂ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಸೊ ಮಾವಿನಕಾಯಿ ಸಾಸ್ಮಿ ಮಾಡಿಕೊಡ್ತಾರೆ. ಈ ಮಾವಿನ ಹಣ್ಣಲ್ಲ ಅಂದರೆ ನೀವು ನಾರ್ಮಲ್ ಮಾವಿನ ಹಣ್ಣನ್ನು ಯೂಸ್ ಮಾಡ್ಬೋದು. ಸೊ ಸಮ್ಮರ್ ಇಸ್ ಮೈ ಫೇವ್ರೇಟ್. ಯಾಕೆ ಅಂದರೆ ಮಾವಿನ ಹಣ್ಣು ತಿನ್ಬೋದು ಅಂತ. ಸೊ ಯೂಶ್ವಲಿ ಮನೆಯಲ್ಲಿ ಮಂಗಳೂರಿಂದ ಕಾಲಪಾಡಿ ಬರುತ್ತೆ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಈ ಮಾವಿನ ಹಣ್ಣುಗಳನ್ನ ಪೀಲ್ ಮಾಡಿಕೊಂಡು ಅದನ್ನ ಗಿಮ್ಚ್ಕೋಬೇಕು. ಸೊ ಅದನ್ನ ಗಿಮ್ಚ್ಕೊಂಡು ಸಿಪ್ಪೆಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದಂಗೆ ನಿಮ್ಮ ಮಾವಿನ ಹಣ್ಣು ಏನಾದರೂ ಹುಳಿ ಇದ್ದರೆ ಅದಕ್ಕೆ ನೀವು ಸಿಹಿ ಮಾಡ್ಕೊಳ್ಳೋದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಂಡು ರುಬ್ಕೋಬೋದು. ಆ್ಯಂಡ್ ಅದೇನಾದರೂ ಸ್ವೀಟ್ ಆಗಿದ್ದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಯೂಸ್ ಮಾಡಿಬಿಟ್ಟು ಹುಳಿ ಅನ್ನೋ ಫ್ಲೇವರ್ನ ನೀವು ಇಂಟ್ರಡ್ಯೂಸ್ ಮಾಡ್ಕೋಬೋದು ಇದರಲ್ಲಿ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸೊ ನಾನಿಲ್ಲಿ ಹಿಂಗೆ ಯೂಸ್ ಮಾಡಿಲ್ಲ, ಬಟ್ ನೀವು ಹಿಂಗೆ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಇದು ಹಸಿ ಸಾರು. ಸೊ ಇದನ್ನು ಫ್ರಿಜ್ಜಲ್ಲೇ ಇಡಬೇಕು. ಇದಕ್ಕೆ ಯಾವುದೇ ಥರ ಕುಕಿಂಗ್ ನೆಸೆಸಿಟಿ ಇಲ್ಲ, ಇದನ್ನ ಬಿಸಿ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಇದರಲ್ಲಿ ನಾನು ಒಂದು ಸ್ಟೆಪ್ ಮಿಸ್ ಮಾಡ್ಕೊಂಡಿದ್ವು ಅಂದರೆ ಮಿಕ್ಸಿಗೆ ಒಂದು ಸ್ವಲ್ಪ ಬೇಕು ಅಂದರೆ ನೀವು ಸಾಸಿವೆನ ಹಾಕೋಬೋದು. ಬಿಕಾಸ್ ಇಟ್ಸ್ ಕಾಲ್ಡ್ ಕಾಯಿ ಸಾಸಿವೆ. ಸೊ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ರುಬ್ಕೋಬೋದು ಮಿಕ್ಸಿಯಲ್ಲಿ. ಸೊ ಫೈನಲಿ ಎಷ್ಟು ಈಸಿಯಾಗಿ ನಾನು ಕಾಯಿ ಸಾಸಿವೆನ ಮಾಡಿದೆ ಅಂತ ನೀವೇ ನೋಡ್ಬೋದು. ರುಚಿಯಾಗಿರುತ್ತೆ. ಇದನ್ನ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ಸಮ್ಮರಲ್ಲಿ ಅಟ್ಲೀಸ್ಟ್ ಒಂದು ಸತಿ ನಮ್ಮ ಮನೇಲಿ ಇದು ಮಾಡೇ ಮಾಡ್ತಾರೆ. ಸೊ ಕೆಲವೊಬ್ಬರು ಇಲ್ಲಿ ಗ್ರೀನ್ ಚಿಲ್ಲೀಸ್ ಬದಲು ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ, ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ. ಸೊ ನೀವು ಯಾವ ಥರ ಬೇಕೋ ಇದನ್ನ ಆಲ್ಟರ್ ಮಾಡ್ಕೋಬೋದು. ಆ್ಯಂಡ್ ಮ್ಯಾಂಗ್ಲೋರಿಯನ್ಸ್ ಗೊತ್ತಿರುತ್ತೆ ದಟ್ ಕಾಯಿ ಸಾಸಿವೆ ಇಸ್ ಲವ್ ಅಂತ. ಸೊ ನಾನು ನಮ್ಮ ಮನೆಯ ರೆಸಿಪಿನ ನಿಮಗೋಸ್ಕರ ತಂದಿದ್ದೀನಿ. ಸೊ ಇವಾಗ ಟ್ರೈ ಮಾಡೋಣ. ವಾವ್, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಷ್ಟು ಕುಕಿಂಗ್ ವೀಡಿಯೋಸಿಗೆ ನಾನೇನು ಟ್ರೈ ಮಾಡಬೇಕು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಸೊ ಲವ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.